ಯಾದಗಿರಿಯಲ್ಲಿ ಬಣ್ಣ ಬಣ್ಣದ ಮಾತಾಡಿ ರೈತರೊಬ್ಬರಿಗೆ ಟೋಪಿ ಹಾಕಿದ್ದಾರೆ ವಂಚಕರು. ಭತ್ತ ಖರೀದಿ ಮಾಡಿ ರಾತ್ರೋರಾತ್ರಿ ಖತರ್ನಾಕ್ಗಳು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. 5 ಕೋಟಿ ಮೌಲ್ಯದಂತೆ ಆ ಭತ್ತವನ್ನ 5 ಕೋಟಿ ಮೌಲ್ಯದ ಭತ್ತವನ್ನ ಖರೀದಿ ಮಾಡಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಆಸಾಮಿಗಳು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಚಬಾಳ ಗ್ರಾಮದಲ್ಲಾಗಿರೋ ಘಟನೆ ಇದು. 10 ರೈತರ ಬಳಿ ಭತ್ತವನ್ನ ಖರೀದಿಸಿ ಹಣನೇ ಕೊಟ್ಟಲಿಲ್ಲ. ಈಗ 5 ಕೋಟಿ ಮೌಲ್ಯದ ಏನೋ ಭತ್ತ ಖರೀದಿ ಮಾಡ್ತಾರೆ ಅಂದರೆ ಹಣ ಕೊಡ್ತೀವಿ ಅಂತ ಹೇಳೋದು, ತಗೋತೀವಿ ನಾವು ಇದನ್ನು ಲೋಡ್ ಮಾಡಿ ಇಡಿ ಅಥವಾ ಇದು ಮಾಡಿ ಇಡಿ ಅಲ್ಲಿ ಇಟ್ಟಿರಿ ಅಂತ. ಪ್ರಸಾದ್, ಕಂಡಯ್ಯ, ಮುರಳಿ, ವೆಂಕಿ ಅನ್ನೋರು ಮಹಾ ಮೋಸ ಮಾಡಿದ್ದಾರೆ. ಸಾಲ ಮಾಡಿ ಭತ್ತ ಬೆಳೆದು ಇದೀಗ ಅನ್ನದಾತರು ಕಂಗಾಲಾಗಿದ್ದಾರೆ. ಆಂಧ್ರ ಪ್ರದೇಶದಿಂದ ಬಂದು ರೈತರನ್ನ ನಂಬಿಸಿ ಮೋಸದಾಟ ಆಡ್ತಾ ಇರೋದಿಲ್ಲಿ. ಕಂಪ್ಲೇಂಟ್ ಕೊಟ್ಟರು ಏನು ಪ್ರಯೋಜನ ಆಗಿಲ್ವಂತೆ. ಠಾಣೆಗೆ ಅಲೆದಾಡ್ತಾ ಇದ್ರೂ ಕೂಡ ಪೊಲೀಸರು ಪತ್ತೆ ಹಚ್ಚಿಲ್ಲ ಅಂತ ರೈತರು ಆರೋಪ ಮಾಡ್ತಾ ಇದ್ದಾರೆ. ಈಗ ಈ ರೀತಿಯಾಗಿ ವಂಚನೆ ಮಾಡಿದ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು, ಭತ್ತದ ಹಣವನ್ನು ನಮಗೆ ಕೊಡಿಸ್ಬೇಕಂತ ರೈತರು ಕೇಳ್ಕೊಳ್ತಾ ಇದ್ದಾರೆ. ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಈಗ ಅನ್ನದಾತರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಾವು ಕೌಳಿ ಭತ್ತ ಏನದ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಅಂತ ಇದ್ದಾನೆ, ಅವ್ರು ರೆಡ್ಡಿಗೆ ಕೌಳಿ ಕೊಟ್ಟಿವ್ರಿ. ಮೊದಲು ಏನದ 5-6 ವರ್ಷ ಕೊಟ್ಕೊಂತ ಬಂದೀವ್ರಿ. ತಂದು ರೊಕ್ಕ ಮನೆ ಕೊಟ್ಟಾನ, ಸುಳ್ಳ ಕಡಮ್ ಕೊಟ್ಟನ. ಈಗ ಏನದ ಒಯ್ದನ್ರಿ, 3 ತಿಂಗಳು ಕೌಳಿ ಒಯ್ದನ. ಕೊಡ್ತೀನಿ ಅಂತ ಅನ್ಕೊಂತ ಬಂದು ಫೋನ್ ಸ್ವಿಚ್ ಆಫ್ ಮಾಡಿ ವಾದ ಒಟ್ಟ ಪತ್ತೆನೇ ಇಲ್ಲ ಅವ್ರು. ಈಗ ನಮ್ಗೆ ಕಂಡಪಟ್ಟು ತ್ರಾಸ ಆಗಿದ್ರಿ ಸರ್ ಸದ್ಯ. ಈಗ ಎಣ್ಣೆ ಗೊಬ್ಬರನ ಕೊಡಂಗಂತಾರೆ. ಮೊದಲ್ದು ಬಾಕಿ ಕಟ್ಟು ಗೊಬ್ಬರ ಎಣ್ಣೆ ಒಯ್ಯಿ ಹಂಗೆ ಟ್ಯಾಕ್ಟ್ರ್ ಏನಂತಾನ ಮೊದಲು ಗಾಡಿ ಚುಪ್ತ ಮಾಡಿ ನೀನು ಹೊಲ್ಕೊ ಗೊಬ್ಬರ ಹೋಗ್ತು ಅಂತಾರೆ. ಈಗ ದರವೊಂದನು ಹಂಗೆ ನೋಡ್ಬಿಟ್ಟು ಸರ್. ಕಲರ್ ಕತೆ ಕಟ್ಟಿ ರೈತರಿಗೆ ಭಾರಿ ವಂಚನೆ ಮಾಡಿರ್ತಕ್ಕಂಥದ್ದು ಏನಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಚಬಾಳ ಗ್ರಾಮದ ಜನರಿಗೆ ಸಾಕಷ್ಟು ಏನಂದ್ರೆ ಮೋಸ ಮಾಡಿರ್ತಕ್ಕಂಥ ಘಟನೆ ಕಂಡು ಬಂದಿರತಕ್ಕಂಥ. ಏನಂದ್ರೆ ನೂರಾರು ರೈತರಿಗೆ ಏನಂದ್ರೆ ಭತ್ತ ಪಡೆದಂತ ವಂಚಕರು ಏನಂದ್ರೆ ಸುಮಾರು ಏನಂದ್ರೆ 4-5 ಕೋಟಿಗೂ ಹೆಚ್ಚು ಏನಂದ್ರೆ ಹಣ ಏನಂದ್ರೆ ಮೋಸ ಮಾಡಿರ್ತಕ್ಕಂಥದ್ದು. ರೈತರಿಗೆ ನಂಬಿಸಿಗೆ ಏನಂದ್ರೆ ವರ್ಷ ಏನಂದ್ರೆ ಭತ್ತ ಖರೀದಿ ಮಾಡ್ತಾ ಇದ್ರು. ಖರೀದಿ ಮಾಡಿದಂಥ ಭತ್ತ ಏನಂದ್ರೆ ವರ್ಷ ಅವ್ರಿಗೆ ಹಣವನ್ನು ಕೂಡ ಸರಿಯಾಗಿ ಕೊಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಭಾರಿ ಏನಂದ್ರೆ ನಂಬಿಸಿದರ ಭಾಗವಾಗಿ ಏನಂದ್ರೆ ರೈತರು ಇದೇ ತರ ಇವರು ಒಳ್ಳೆಯರಿದಾರಲ್ಲ ಅಂತ ಕೂಡ ಅವ್ರಿಗೂ ಕೂಡ ಏನಂದ್ರೆ ಸಾಕಷ್ಟು ಪ್ರತಿ ವರ್ಷವೂ ಕೂಡ ಅವ್ರಿಗೆ ಭತ್ತ ಮಾರಾಟ ಮಾಡ್ತಾ ಇದ್ರು. ಆ ಒಂದು ಕಾರಣಕ್ಕಾಗಿ ಏನಂದ್ರೆ ರೈತರಿಗೆ ಬೇರೆ ಬೈಚಬಾಳ ಆಗಿರ್ಬೋದು, ಕನ್ನೆಳ್ಳಿ ಆಗಿರ್ಬೋದು, ಇನ್ನಿತರ ಗ್ರಾಮಗಳ ರೈತರಿಗೆ ಸಾಕಷ್ಟು ರೀತಿಯಲ್ಲೂ ಕೂಡ ಹಣ ವಂಚನೆ ಮಾಡಿ ಆರೋಪಿ ಪರಾರಿ ಆಗಿರ್ತಕ್ಕಂಥದ್ದು. ಅದೇ ದೃಷ್ಟಿಯಲ್ಲಿ ಕೂಡ ಈಗ ಇಲ್ಲಿ ರೈತರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾನು 1 by 1 ಮಾತಾಡಿಸ್ತೀನಿ. ಹಣ, ಈಗ ನಿಮ್ಮ ಜಮೀನಿನಲ್ಲಿ ಪಾಪ ಕಷ್ಟಪಟ್ಟು 3-4 ತಿಂಗಳು ಭತ್ತ ಬೆಳೆದಿರ್ತೀರಿ. ಅಂತ ಭತ್ತ ಬೆಳೆದು ಈಗ ಮಾರಾಟ ಮಾಡಕ್ಕೆ ಹೋಗಿರಿ, ಭತ್ತ ಖರೀದಿ ಮಾಡಿ ಏನಾಗಿದೆ ನಿಮ್ಮ ಭತ್ತ ಮಾರಾಟ ಮಾಡಿದ್ವಿ. ವರ್ಷ ಕೊಡ್ಕೊಂತ ಬಂದಾನ. ಈಗಂದ್ರೆ ಇದ್ರಾಗ ಬಂದ್ ಮಾಡ್ಯಾನ ರೊಕ್ಕ ಕೊಡೋದು, ಹೋಗ್ಬಿಟ್ಟನ. ಇಷ್ಟು ಮೋಸ ಮಾಡ್ಯಾನ ನಮ್ಗೆ. ಅವು ಶೀನು ರೆಡ್ಡಿ, ಕೊಂಡಯ್ಯ, ಪ್ರಸಾದ ಎಲ್ಲರೂ ಯಾರ ಸರ್, ಒಬ್ರು ಎಲ್ಲರೂ ಇಲ್ಲಿ ಯಾರ ಉಳ್ಗುದ್ದು. ಪ್ರೇಮ ಅಂತ ಅವ್ನು ಹಳೆಯಾರಿ ಪಟ್ಟಿ ಮಾಡೋದು, ಆಮೇಲೆ ದುಡ್ಡು ಕೊಡೋದು ಎಲ್ಲನೂ ಅವನು ಮಾಡ್ಯಾನ ಸರ್. ಈಗ ಏನಾದ್ರೆ ಈಗ ಇಲ್ಲ ಅಂತನ್ರಿ, ಒಬ್ಬನು ಬಚ್ಚಿರು ಪರಾರಿ ಮಾಡಿಸ್ಯಾರ ಅವರು. ಉಳ್ಕಿ ಮಂದಿ ಇಲ್ಲಿ ಯಾರ ನಾವೆಲ್ಲ ವಾದಗಳನ್ನ ರೂಮಿಗೆ ವಾದಗಳನ್ನ ಬೈತಾರ, ಹೊಡಿತಾರ. ಅವರು ಇದು ದೌರ್ಜನ್ಯ ಮಾಡಕ್ಕೆ ಬಂದಿರ ಅಂತ ಬೈತಾರ. ಊರನ್ನು 4 ಮಂದಿ ಕಟ್ಕೊಂತಾರೆ ರೊಕ್ಕ ಕಟ್ಕೊಂಡು ಈ ಥರ ಮಾಡ್ತಾರೆ. ಅವ್ರ ಬಲ್ಲಿ ದುಡ್ಡು ಅದ, ನಮ್ಮ ಬಲ್ಲಿ ಮುಂದಕ್ಕೆ ಬರೋರು ದುಡ್ಡಿಲ್ಲ ಕೈಯಲ್ಲಿ. ನಾವು ಅವ್ರವರೆಗೂ ಪೈಪಿಟ್ ಮಾಡೋದಾಗಲ್ಲ. ನೀವು ನಮ್ಗೆ ಸರ್ಕಾರನೇ ನ್ಯಾಯ ಒದಗಿಸ್ಕೊಡ್ಕೊಂಡು ಕಲ್ಲ ಕೊಟ್ಟಿವ್ರಿ. ಕೊಟ್ಟಿರಿ ನಮ್ಗೆ. ಕೆಂಬ ಸ್ಟೇಷನ್ ಕೊಟ್ಟಿವ್ರು. ಕಂಪ್ಲೇಂಟ್ ಕೊಡಕ್ಕೆ ಹೋದನ್ರಿ. ಒಂದು ಮುಂಜಾನೆ ಚೆಂಚನ ಕಂಪ್ಲೇಂಟ್ ಪೊಲೀಸ್ ಮುಂದೆ ಕುಂತಾರೆ, ಯಾಕೆ ಬಂದ್ರ ಅಂತ ಯಾರಿಗೆ ಕೇಳಲ್ಲ. ಇಷ್ಟು ನಮ್ಮ ರೈತರು ಕೇರೇ ಇಲ್ಲ. ಒಟ್ಟ ಅನ್ಯಾಯ ಆರೋಪಿ ಹಿಡಿಬೇಕು, ನಮ್ಗೆ ಹಿಡಿದು ನಮ್ಮ ನ್ಯಾಯ ತೋರಿಸ್ಕೊಡ್ಬೇಕು. ನೋಡಿದ್ರಲ್ಲ, ಇದು ಏನಂದ್ರೆ ರೈತರು ಏನಂದ್ರೆ ನಮಗೆ 3-4 ಕೋಟಿಗೂ ಅಧಿಕ ಏನಂದ್ರೆ ಹಣ ವಂಚನೆ ಆಗಿದೆ. ಭತ್ತ ನಾವು ಬೆಳೆದು ಏನಂದ್ರೆ ಅವ್ರಿಗೆ ಮಾರಾಟ ಮಾಡಿದ್ವಿ. ಆರೋಪಿಗಳನ್ನ ಆದಷ್ಟು ಬೇಗ ಹಿಡಿದು ನಮ್ಮ ಹಣವನ್ನು ಕೂಡ ವಾಪಸ್ ಕೊಡಿಸ್ಬೇಕಂತ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಮಹೇಶ್ ಪಾವಟಿ ನ್ಯೂಸ್, ಯಾದಗಿರಿ.